ಹಾಯ್ ಹಲೋ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ವಿಸಿಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಪ್ರೀವಿಯಸ್ಸು ಬಿಗ್ ಬಾಸ್ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೆ. ರಕ್ಷಿತಾ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾರಾ ಹೇಗೆ ಅಂದ್ಬಿಟ್ಟು. ರಕ್ಷಿತಾ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಈಗ ಬಿಗ್ ಬಾಸ್ ಅಲ್ಲಿ. ಸೊ ಹಾಗೆ ಲಾಸ್ಟ್ ವಿಡಿಯೋಗೆ ಸಾಕಷ್ಟು ಕಮೆಂಟ್ಸ್ ಕೂಡ ಬಂತು. ಒಳ್ಳೆ ಒಪಿನಿಯನ್ಸ್ನ ಶೇರ್ ಮಾಡಿದ್ರಿ, ಥ್ಯಾಂಕ್ ಯು. ಆ್ಯಂಡ್ ಕೆಲವು ಕಮೆಂಟ್ಸ್ಗಳು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಒಬ್ಬರು ಹಾಕಿದ್ರು, ರಕ್ಷಿತಾ ಮನೆಗೆ ಬರೋವರೆಗೂ ನಾನು ಬಿಗ್ ಬಾಸ್ ನೋಡಲ್ಲ ಅಂತ ಒಬ್ಬರು. ಇನ್ನೊಬ್ರು, ಕಾವ್ಯ ಯಾವಾಗ್ಲೂ ಗಿಲ್ಲಿ ಜೊತೆ ಓಡಾಡ್ಕೊಂಡಿರ್ತಾಳೆ, ಗಿಲ್ಲಿ ಯಾವಾಗ್ಲೂ ಕಾವ್ಯನಿಂದನೇ ಸುತ್ತಾ ಇರ್ತಾನೆ, ಮೊದಲು ಹಿಡಿದು ಹೊರಗಾಕಿ ಅಂತ ಒಬ್ರು. ಈ ಎಲ್ಲ ಕಮೆಂಟ್ಸ್ಗಳ ಮಧ್ಯೆ ಇನ್ನೊಬ್ರು ಒಂದು ಕಮೆಂಟ್ಸ್ ಹಾಕಿದ್ರು, ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ. ಅದಕ್ಕೆ ಯಾರೋ ರಿಪ್ಲೈ ಕೊಟ್ಟಿದ್ರು, ಅಲ್ರಿ ಸೈಕಲ್ ತುಳಿಯಕ್ಕೆ ಆಡಿ ಕಾರಲ್ಲಿ ಜಿಮ್ಗೆ ಬರೋ ಇಂಥ ಜನಗಳ ಮಧ್ಯೆ ಹೆಂಗ್ರಿ ಇದ್ದೀರಾ ಅಂದ್ರೆ ಏನ್ರಿ ಹೇಳೋದು ಅಂತ. ಕೆಲವರಂತೂ ಬಿಗ್ ಬಾಸ್ ಏನ್ ನೋಡ್ತೀಯ ಗುರು, ಅದ್ರಲ್ಲಿ ಏನಿದೆ, ಬಿಗ್ ಬಾಸ್ ಅಂತ ಏನೋ ಮಜಾ ಕೊಡ್ತಿಲ್ಲ ಹಾಗೆ ಹೀಗೆ ಅಂತಾರೆ. ಕೆಲವರು ಬೈಕೊಂಡೇ ಬಿಗ್ ಬಾಸ್ ನೋಡ್ತಿದ್ದಾರೆ ಅಂತ ಇದರಿಂದನೇ ಗೊತ್ತಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗ ನೋಡಿ, ನೀವು ಯಾವ್ದಾದ್ರು ಸೀರಿಯಲ್ ಅಲ್ಲಿ ವಿಲನ್ ಕ್ಯಾರೆಕ್ಟರ್ಗಳು ಮಾಡ್ತಾರಲ್ಲ, ಅವ್ರನ್ನ ಬೈಕೊಂಡೇ ಸೀರಿಯಲ್ನ ನೋಡ್ತಾ ಇರ್ತಾರೆ ಡೈಲಿ. ನಾನು ಇವತ್ತು ನೋಡೋದ ಸೀರಿಯಲ್ನ ಅಂತಾರೆ. ಆಮೇಲೆ ಒಂದು ಅಜ್ಜಿ ಬರ್ತಾರೆ, ಅಗ್ನಿಸಾಕ್ಷಿ ಚಂದ್ರಿಕಾ ಬಂದ್ಲೇನೆ ಅವಳು ಅಂತಾರೆ ಬರ್ತಾರೆ. ಅಂದ್ರೆ ಜನ ಯಾವಾಗ ಬೈಕೊಂಡು ನಿಮ್ಮನ್ನ ನೋಡಕ್ ಶುರು ಮಾಡ್ತಾರೆ, ಅಲ್ಲಿ ನೀವು ಫೇಮಸ್ ಆದ್ರಿ ಅಂತ ಅರ್ಥ ನಿಮ್ಗೆ. ಹಾಗಂತ ಎಲ್ಲರತ್ರ ಬೈಸ್ಕೊಳ್ತಾನೆ ಇರಬೇಡಿ. ಇನ್ನು ಕೆಲವು ಕಮೆಂಟ್ಸ್ಗಳು ಓದ್ಬೇಕು ಅಂದ್ರೆ, ಬಿಗ್ ಬಾಸ್ ಬರೋಕ್ಕೆ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಅವರ ಜೀವನದಲ್ಲಿ ಏನಂದ್ರೆ, ಈಗ ನಾವೆಲ್ಲರೂ ಅನ್ಕೊಳ್ತೀವಲ್ಲ, ಜೀವನದಲ್ಲಿ ಒಂದ್ಸರಿ ಆದ್ರೂ ಬ್ಯಾಂಕ್ ಹಾಕೋಬೇಕು ಗುರು, ಥೈಲ್ಯಾಂಡ್ಗೆ ಹೋಗ್ಬೇಕು ಅಂತ ಅನ್ಕೊಳ್ತೀವಲ್ಲ, ಹಾಗೆ ಕೆಲವ್ರಿಗೆ ನಾನು ಒಂದ್ಸರಿ ಬಿಗ್ ಬಾಸ್ ಮನೆಗೆ ಹೋಗ್ಲೇಬೇಕು ಗುರು ಅಂತಿರುತ್ತೆ. ಅಂಥವ್ರು ಒಂದಷ್ಟು ಜನ ಕಮೆಂಟ್ಸ್ಗಳು ಮಾಡ್ತಾರೆ, ನೀವು ಅಬ್ಸರ್ವ್ ಮಾಡಬೇಕು. ಈ ಸೀಸನ್ ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ಗಳು ಯಾರು ಅಂತ ಮಜಾ ಇಲ್ಲ ಗುರು, ನನ್ನನ್ನು ಕಳಿಸ್ಬೇಕಾಗಿತ್ತು, ಅದ್ರ ಕಥೆನೇ ಬೇರೆ ಅಂತ. ಒಂದಿಷ್ಟುದ್ದ ಲಿಸ್ಟ್ ಆಗ್ಬಿಟ್ಟಿದ. ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ನಾನು ಬಿಗ್ ಬಾಸ್ನೇ ಕನ್ಫೆಷನ್ ರೂಮ್ ಕರ್ಸ್ಬಿಡ್ತೀನಿ, ಬಿಗ್ ಬಾಸ್ನ ಕಿಚನ್ ಕ್ಲೀನ್ ಮಾಡಿಸ್ತೀನಿ, ಬಿಗ್ ಬಾಸ್ ಕೈಲಿ ಮನೇಲಿ ಇರೋರ್ನೆಲ್ಲ ಆಟ ಆಡ್ಸ್ಬಿಡ್ತೀನಿ ಹಾಗೆ ಹೀಗೆ ಅಂತ. ಒಂದೇಳ ನಿಮ್ಗೆ, ಬಿಗ್ ಬಾಸ್ ಬರೋಕ್ ಮುಂಚೆ ಎಲ್ಲರೂ ಬಾಹುಬಲಿ ತರನೇ ಕಾಣ್ತಾ ಇರ್ತಾರೆ ನಿಮ್ಗೆ. ಅಂದ್ರೆ ನೀವೇ ಬಾಹುಬಲಿ ಆಗ್ಬಿಟ್ಟಿರ್ತೀರಾ. 1 ದಿನ 2 ದಿನ 3 ದಿನ ನಿಮ್ಗೆ ನೀವೇ ಬಾಹುಬಲಿ ಫೀಲಿಂಗ್ ಅಲ್ಲಿ ಓಡಾಡ್ತಿರ್ತೀರಾ ಗುರು. 1 ವಾರ ಕಳೀತಾ ಇದ್ದಂಗೆ ಹಿಂಗಿರ್ತೀರಾ ಗೊತ್ತಾ ನೀವೆಲ್ಲ. ಬಾಹುಬಲಿ ಪಿಕ್ಚರ್ ಅಲ್ಲಿ ಬರೋ ಕಾಲಕ್ಕೆ ಗೊತ್ತಾ, ಆ ತರ ಆಗ್ಬಿಟ್ಟಿರ್ತೀರಾ. ಈ ಬಿಸಿಲು ಹೊಡೆದೋಗಿರೋ ಬಾಳೆ ಎಲೆ ತರ 3 ಭಾಗ ಆಗ್ಬಿಟ್ಟಿರ್ತೀರ ನಿಜವಾಗ್ಲು. ಆ ರೇಂಜಿಗೆ ನಿಮ್ಮನ್ನ ತಂದಿಟ್ಬಿಡ್ತಾರೆ ಬಿಗ್ ಬಾಸ್. ನೀವು ಅನ್ಕೊಂಡಂಗಿಲ್ಲ ಬಿಗ್ ಬಾಸ್. ಆಕ್ಚುಲಿ ನಾವ್ ಏನೇ, ಇವಾಗ ನೀವು ನೋಡ್ಬೋದು, ಈಗ ಕಾಕ್ರೋಚ್ ಸುದಿ, ಈ RJ ಅಮಿತ್, ಈಗ ಆಲ್ಮೋಸ್ಟ್ ಬಿಗ್ ಬಾಸ್ ಮನೇಲಿರೋರೆಲ್ಲ ಬಾಹುಬಲಿ ರೇಂಜಲ್ಲೇ ಹೋಗಿದ್ದು. ಈಗ ನೋಡಿ, ಶನಿವಾರದ ಎಪಿಸೋಡ್ ಅಲ್ಲಿ ಎಲ್ಲರೂ ನಿಮ್ಗೆ ಕಾಲಕೇಯ ತರ ಕಾಣ್ತಾ ಇರ್ತಾರೆ ಎಲ್ರು. ಇನ್ನು ಬಿಗ್ ಬಾಸ್ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇನೆ ಇರ್ಬೋದು. ಯಾಕೆಂದ್ರೆ ಸುಮಾರು 1.5 hour 2 hours ಒಂದು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಸೊ ಅದು ಕೆಲವ್ರಿಗೆ ಇಷ್ಟ ಆಗದೇನೆ ಇರ್ಬೋದು. ಇನ್ನು ಬಿಗ್ ಬಾಸ್ ಸೀಸನ್ 12 ಏನಿದೆ, ಇದು ಇಷ್ಟು ಸೀಸನ್ ಇತಿಹಾಸದಲ್ಲಿ ಇದೇ ಫಸ್ಟ್ ಅನ್ಸುತ್ತೆ. ಈ ಮೊದಲನೇ ವೀಕಲ್ಲಿ ಇಬ್ರು ಮನೆಯಿಂದ ಹೊರಗಡೆ ಹೋಗಿರೋದು, ಜೊತೆಗೆ ಮೊದಲನೇ ದಿನಾನೇ ಮನೆಯಿಂದ ಹೊರ ಹೋಗಿ ಮೊದಲನೇ ವಾರದಲ್ಲೇ ವಾಪಸ್ ಆಗಿರೋದು ಕೂಡ ಇದೇ ಫಸ್ಟ್ ಸೀಸನ್ ಅನ್ಸುತ್ತೆ. ರಕ್ಷಿತಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನಂತ ವೈಲೆಂಟ್ ಆಗಿ ಎಂಟ್ರಿ ಕೊಟ್ಟರು ಅಂದ್ರೆ, ಮನೆಗೆ ಹೋಗಿದ ತಕ್ಷಣ ಇವ್ರಿಗೆ ಫುಲ್ ಸೈಲೆಂಟ್ ಆಗ್ಬಿಟ್ರು. ನೋಡಿ, ಬಿಗ್ ಬಾಸ್ ಮನೆ ಅನ್ನೋದೇ ಅದಕ್ಕೆ, ಈಚೆ ಕೂತ್ಕೊಂಡು ಮಾತಾಡ್ದಂಗಲ್ಲ ಬಿಗ್ ಬಾಸ್. ನೋಡ್ಬೇಕು ನೀವು, RJ ಅಮಿತ್ ಹಾಗೂ ಕರಿಬಸಪ್ಪ ಹೋಗ್ತಾ ಹೇಗಿದ್ರು, ಬರುವಾಗ ಅವ್ರು ಯಾವ ಒಂದು ಆ ಒಂದು ಜೋಶನ್ನೇ ಕಳ್ಕೊಂಬಿಟ್ಟಿದ್ರು ನಿಮಗೆ. ಸೊ ಹಂಗೆ ಮಾಡ್ಬಿಡುತ್ತೆ ಬಿಗ್ ಬಾಸ್ ನಿಮಗೆ. ಆ ಮನೇಲಿ ಈಗ ನೋಡಿ, 24 ಗಂಟೆ ಅಷ್ಟು ಜನಗಳ ಮಧ್ಯೆ ನೀವು ಸರ್ವೈವ್ ಆಗೋದಿದೆಯಲ್ಲ, ಬಹಳ ಕಷ್ಟ ಅದು. ಅದೇ ನಾನು ರಕ್ಷಿತಾ ಬಗ್ಗೆ ಮಾತಾಡ್ತಾ ಇದ್ದೆ. ರಕ್ಷಿತಾ ಬರಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಪೋಸ್ಟ್ ಆಗ್ತಿದ್ರು, ಕಮೆಂಟ್ಸ್ ಹಾಕ್ತಿದ್ರು, ಸಾಕಷ್ಟು ಜನ ವಿಡಿಯೋಸ್ ಕೂಡ ಮಾಡಿದ್ರು. ಸೊ ಎನಿವೇ, ಈಗ ರಕ್ಷಿತಾ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿಂದೆ ನಾನು ಬಿಗ್ ಬಾಸ್ ಬಗ್ಗೆ ಮಾಡಿದಂಥ ಒಂದು ಎಪಿಸೋಡಲ್ಲಿ ಕೆಲವು ಜನ ನನ್ನ ಕೇಳಿದ್ರು, ಬಿಗ್ ಬಾಸ್ 8 ಏನು ನಡೀತು, ಸೊ ಅದರದ್ದೇ ಕಾಪಿ ಮಾಡ್ತಿದ್ದಾರಾ ಬಿಗ್ ಬಾಸ್ ಕನ್ನಡದಲ್ಲಿ, ಸೀಸನ್ 12 ಹಾಗೆ ಹೋಗುತ್ತಾ ಅಂತ. ಇರಬಹುದು, ಯಾಕೆಂದ್ರೆ ಈಗ ತಮಿಳಲ್ಲಿ ನಾವೇನು ನೋಡ್ತೀವಿ ಅದನ್ನ ಒಂದಷ್ಟು ಚೇಂಜಸ್ ಮಾಡಿ ಅದನ್ನ ಕನ್ನಡದ ಎಪಿಸೋಡ್ಗಳಿಗೆ ತುರುಕುವಂಥ ಒಂದಷ್ಟು ಚಾನ್ಸಸ್ಗಳು ಇರುತ್ತೆ. ಹೇಗೂ ರಕ್ಷಿತಾ ಎಂಟ್ರಿ ಆಗಿದ್ದಾರೆ ಮನೆಯಲ್ಲಿ, ನೋಡೋಣ ಬಿಗ್ ಬಾಸ್ ಅಲ್ಲಿ ಇನ್ನೂ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳಿ. ಬಹುಶಃ ಕಿಚನ್ ಸೆಗ್ಮೆಂಟ್ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಆಮೇಲೆ ಇನ್ನೊಂದು ದಿನಸಿ ಸಾಮಗ್ರಿಗಳನ್ನ ತಗೊಳ್ಳೋ ಒಂದು ಸೆಗ್ಮೆಂಟ್ ಬರುತ್ತೆ. ಅದರಲ್ಲಿ ಏನಾದರೂ ಕಂಟೆಸ್ಟೆಂಟ್ಗಳ ಕೈಗೆ ರಕ್ಷಿತಾ ಏನಾದ್ರು ಲೀಡರ್ ಆಗಿಬಿಟ್ರೆ ಮುಗಿದ ಕತೆ. ಮನೆಗೆ ಏನೇನು ಸಿಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ, ದೇವರಣೆ. ಇನ್ನು ಮನೆಯಲ್ಲಿ ಈ ವಾರ ಡಬಲ್ ಎಲಿಮಿನೇಷನ್ ಆಗಬಾರ್ದು ಅಂತೇನಿಲ್ಲ, ಇದಾಗಿದ್ದು ಒಳ್ಳೇದೇ. ಯಾಕೆಂದ್ರೆ ಮನೆಯಲ್ಲಿ ನನಗೆ ಅಮಿತ್ ಆಗ್ಲಿ ಕರಿಬಸಪ್ಪ ಎಲ್ಲೂ ಕಾಣಲೇ ಇಲ್ಲ ಈ ವಾರ. ನನಗೆ ಏನು ಅನ್ಸ್ಬಿಡ್ತು ಅಂದ್ರೆ, ಈ ರಿಷಬ್ ಶೆಟ್ಟರ್ ಪಿಕ್ಚರ್ ಅಲ್ಲಿ ಚಿಕಣ್ಣಿಗೆ ಏನು ಕೆಲಸ ಅನ್ನೋ ತರ, ಆ ಥರ ಫೀಲ್ ಆಗ್ಬಿಡ್ತು ನನಗೆ. ಅಲ್ಲ ಗುರು, ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ಪ್ಲಾಟ್ಫಾರ್ಮು, ಹೇಗೆಲ್ಲ ಯೂಸ್ ಮಾಡ್ಕೋಬೇಕು. ಇವ್ರ ಎಂಟ್ರಿ ಹೇಗಿತ್ತು ಅಂದ್ರೆ, ಏನು ಡೈಲಾಗ್ ಮೇಲೆ ಡೈಲಾಗು, ಬಿಗ್ ಬಾಸ್ ಹಂಗೆ, ಬಿಗ್ ಬಾಸ್ ಹಿಂಗೆ, ನಾನು ಆನೆ, ನಾನು ಸಿಂಹ, ನಾನು ಹುಲಿ ಅಂತ ಅಮಿತ್ ಹೋಗಿದ್ದು. ಈ ಕಡೆ ಕರಿಬಸಪ್ಪ ಅವರು ದೊಡ್ಡ ದೊಡ್ಡ ಸಿನಿಮಾ ಡೈಲಾಗ್ಗಳು ಹೊಡ್ಕೊಂಡು ಹಾಗೆ ಹೀಗೆ ಅಂತ ಹೋದವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ರು, ಎಲ್ಲೂ ಕಾಣಲೇ ಇಲ್ಲ. ಆ್ಯಂಡ್ ಈ ಬಿಗ್ ಬಾಸ್ ಸೀಸನ್ 12ನ ಕಂಟೆಸ್ಟೆಂಟ್ಗಳು ಏನಿದ್ದಾರೆ, ಏನೋ ಅವ್ರಿಗೆ ಏನೋ ಒಂದು ಜಾಲಿ ಟ್ರಿಪ್ಪಿಗೆ ಬಂದ್ಬಿಟ್ಟಿದ್ದೀವಿ ಏನೋ ಒಂದು ಫೀಲ್ ಇದ್ದಾರೆ ಎಲ್ಲರೂ. ಏನಂದರೆ ಯಾರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಅಂತಲ್ಲ, ಕೆಲವರು ತುಂಬ ಸೀರಿಯಸ್ನೆಸ್ ಇಲ್ಲ. ಗಿಲ್ಲಿ ಕಾವ್ಯ ಅನ್ನೋರಿಗೆ ಸೀರಿಯಸ್ನೆಸ್ಸೇ ಇಲ್ಲ.
ಈ ಮಂಜು ಭಾಷಿನಿ ಮತ್ತು ಅವರ ಜೋಡಿ, ಅವರ ಜಂಟಿ ಅವ್ರದ್ದೇ ಆದಂಥ ಲೋಕದಲ್ಲಿ ಇರ್ತಾರೆ. ಕಾಕ್ರೋಚ್ ಸುದ್ದಿ ಅವ್ರದ್ದೇ ಆದಂಥ ಲೋಕ. ಇನ್ನು ಅಶ್ವಿನಿ ಮತ್ತೆ ಅಭಿಷೇಕ್ ಮೇಕಪ್ ರೂಮ್ ಬಿಟ್ಟೇ ಬರೋದಿಲ್ಲ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಗೇಮಲ್ಲಿ ಸ್ಟ್ರಾಟಜಿನೇ ಇಲ್ಲ ಇವರಲ್ಲಿ. ಫಸ್ಟ್ ಆಫ್ ಆಲ್ ಒಂದು ಟಾಸ್ಕ್ ಅಂತ ಕೊಟ್ಟಾಗ, ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ಕೊಟ್ಟಾಗ ಅದ್ರ ಹಿಂದೆ ಒಂದು ಟೀಮ್ ವರ್ಕ್ ಮಾಡುತ್ತೆ. ನಿಮ್ಗೊಂದು ಸುಮಾರು 15ರಿಂದ 20 ಪಾಯಿಂಟ್ಗಳಿರುತ್ತೆ. ಆ ಪಾಯಿಂಟ್ಗಳೆಲ್ಲ ಓದೋದೇ ಇಲ್ಲ. ಸುದೀಪ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಟಾಸ್ಕು ಲಾಸ್ಟ್ ವೀಕು ರದ್ದಾಯಿತು, ನೀವು ರದ್ದಾಯಿತು ಅಂದ್ಬಿಟ್ಟು ನಿಮ್ಮ ಪಾಡ ನೀವು ಸುಮ್ಮನೆ ಇರ್ತೀರಾ, ಓಕೆಪ್ಪ ಈ ವಾರ ಹೆಂಗೋ ತಪ್ಪಿಸ್ಕೊಂಡ್ವಿ ಅಂತ ಹೇಳ್ತೀರಾ. ಆದರೆ ಸುಮಾರು 20-30 ಜನ ಈ ಕ್ರಿಯೇಟಿವ್ ಟೀಮಲ್ಲಿ ಇರ್ತಾರೆ, ಕೂತ್ಕೊಂಡು ಕೆಲಸ ಮಾಡಿರ್ತಾರೆ. ಅದರಿಂದ ಮನೆಯವರಲ್ಲಿ ನನಗೆ ಸೀರಿಯಸ್ನೆಸ್ ಕಾಣ್ತಾನೆ ಇಲ್ಲ. ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಮುಂದಿನ ದಿನಗಳಲ್ಲಿ ಒಂದಷ್ಟು ಚೇಂಜಸ್ಗಳಾಗುತ್ತೆ ಅಂತ. ಯಾಕೆಂದರೆ ಸುದೀಪ್ ಸರ್ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದಾರೆ, ಏನು ಬೇಕಾದರೂ ಆಗಬಹುದು ಅಂತೇಳಿ. ಯಾರು ಬೇಕಾದ್ರೂ ಮನೆಗೆ ಹೋಗ್ಬೋದು, ಬ್ಯಾಚ್ ವೈಸೇ ಮನೆಗೆ ಹೋಗ್ಬೋದು, ಇನ್ನೊಂದಷ್ಟು ಹೊಸ ಬ್ಯಾಚ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೋದು ಅನ್ನೋದನ್ನ ಹೇಳಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ಬಿಗ್ ಬಾಸ್ ಅಲ್ಲಿ ಸ್ಟ್ರಾಟಜಿ ಮಾಡಿ ಗೆದ್ರೆ ಓಕೆ, ಇಲ್ಲದೇ ಇದ್ರೆ ಒಬ್ಬೊಬ್ಬೊಬ್ಬರೇ ಖಾಲಿ ಆಗ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಅರ್ಧಕ್ಕೆ ಬಂದ ಹನುಮಂತ ಹೇಗೆ ಟ್ರೋಫಿನ ಹೊಡ್ಕೊಂಡು ಹೋದ, ಹಂಗೆ ಇನ್ನೊಬ್ರು ಯಾರೋ ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇದಂತೂ ಪಕ್ಕ. ಇನ್ನೂ ಕಾಲ ಮಿಂಚಿಲ್ಲ, ಇದು ಶುರು ಅಷ್ಟೇ. ನೋಡೋಣ ಈ ವಾರ ಬಿಗ್ ಬಾಸ್ ಹೇಗಿರುತ್ತೆ ಅಂತ ಹೇಳಿ. ಯಾಕೆಂದ್ರೆ ಭಾನುವಾರದ ಎಪಿಸೋಡಲ್ಲಿ ಸುದೀಪ್ ಅವರು ಒಂದು ಟಾಸ್ಕ್ ಪ್ಲೇ ಮಾಡ್ತಾರೆ, ಹೀರೋ ಯಾರು ಝೀರೋ ಯಾರು ಅಂತ ಹೇಳಿ. ಇಂಥ ಟೈಮಲ್ಲೇ ಮನೆಯವ್ರಿಗೆ ಯಾರು ಏನು ಅಂತ ಅರ್ಥ ಆಗೋದು. ಈ ಬಹುಶಃ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಹೇಗಿರುತ್ತೆ ಅಂತ. ಒಂದ್ ಕಡೆ ಓದ್ಯಾ ಪುಟ ಬಂದ್ಯಾ ಪುಟ ಅನ್ನೋ ಒಂದು ಪದ ಇದೆಯಲ್ಲ, ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆದಂಥ ನಮ್ಮ ರಕ್ಷಿತ್ ಅವರು ಮತ್ತೆ ರೀ ಎಂಟ್ರಿ ಕೊಟ್ಟಿರೋದು. ಇನ್ನೊಂದಷ್ಟು ಬಿಗ್ ಬಾಸ್ಗೆ ಎಪಿಸೋಡ್ಸ್ಗೆ ಒಳ್ಳೆ ಒಂದು ಪುಷ್ ಸಿಕ್ಕಿದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಕಂಟೆಂಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದಷ್ಟು ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮಾತಾಡೋಣ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ನ್ಯೂಸ್ 18 ಡಿಜಿಟಲ್. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.